ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಿನ್ನೆಯ ಡಿನ್ನರ್ ಮೀಟಿಂಗ್ ಸಂಚಲನಕ್ಕೆ ಕಾರಣವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ಈಗ ಈ ಒಂದು ಮೀಟಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಇತ್ತು. ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಸಚಿವರು ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಕೂಡ ಇರುವಂಥದ್ದು. ಏನು ನಡೀತು ಈ ಡಿನ್ನರ್ ಮೀಟಿಂಗ್, ಯಾವ ಕಾರಣಕ್ಕಾಗಿ ಅಂತ ಹೇಳಿ, ಯಾವುದೇ ರಾಜಕಾರಣಿಗಳು ಒಂದುಗೂಡ್ತಾ ಇದ್ದಾರೆ, ಒಂದು ಹತ್ರ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದಿಷ್ಟು ಪಾಲಿಟಿಕ್ಸ್ ನಡೆದಿರುತ್ತೆ. ಅದರೂ ಕೂಡ ಕ್ಯಾಬಿನೆಟ್ ಬಳಿಕ ಈ ಮೀಟಿಂಗ್ ನಡೆದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಮೀಟಿಂಗಿಗೆ ಸಾಕಷ್ಟು ಅರ್ಥಗಳನ್ನು ಕೂಡ ಕಲ್ಪಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಆಗಿದೆ. ಸಾಕಷ್ಟು ಗುಸುಗುಸು ಶುರುವಾಗಿರುವಂಥದ್ದು. ಒಂದು ಕಡೆ DCM DK ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ಪಲ್ಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ಪರಮೇಶ್ವರ್ ಅವರು ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಇದರ ಜೊತೆಗೆ ಅಧ್ಯಕ್ಷರ ಬದಲಾವಣೆ ವಿಚಾರ ಇದೆ. ಸಂಪುಟಕ್ಕೆ ಸರ್ಜರಿ ಮಾಡ್ತಾರಂತೆ. ಇದರ ಜೊತೆಗೆ ಒಂದಿಷ್ಟು ಜಾತಿ ಗಣತಿ ವಿಚಾರವನ್ನು ಕೂಡ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇದರ ನಡುವೆ ಒಂದಿಷ್ಟು ಲೆಕ್ಕಾಚಾರ ನಡೀತಾ ಇದೆ. ಈಗ ಮತ್ತೊಂದು ಲೆಕ್ಕಾಚಾರ ಏನಪ್ಪ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಟಕ್ಕರನ್ನ ಕೊಡಲಿಕ್ಕೆ ಪ್ಲಾನ್ ಮಾಡಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಏಕಪಕ್ಷೀಯವಾಗಿ DK ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆಗ ಸತೀಶ್ ಜಾರಕಿಹೊಳಿ ಅವರನ್ನ ಪರಿಗಣಿಸಲಿಲ್ಲ ಅನ್ನುವ ಆರೋಪ DK ಶಿವಕುಮಾರ್ ಅವರ ಮೇಲಿದೆ. ಇದರ ಜೊತೆಗೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ DK ಶಿವಕುಮಾರ್ ಅವರು. ಹೆಬ್ಬಾಳ್ಕರ್ ವರ್ಸಸ್ CT ರವಿ ಜಟಾಪಟಿ ಪ್ರಕರಣದಲ್ಲೂ ಕೂಡ DK ಶಿವಕುಮಾರ್ ಅವರು ಎಂಟ್ರಿ ಆಗಿದ್ದು, ಅಧಿಕಾರಿಗಳು ಉಸ್ತುವಾರಿ ಮಾತು ಕೇಳ್ತಾನೇ ಇಲ್ಲ ಅನ್ನುವ ಆರೋಪ ಕೂಡ ಇದೆ. ಅಂದರೆ ಈ ಮೀಟಿಂಗ್ನ ಉದ್ದೇಶ ಏನಾಗಿರಬಹುದು ಅಂತ ನೋಡೋದಾದರೆ, ಮುಖ್ಯವಾಗಿ ಇನ್ಸೈಡ್ ಮಾಹಿತಿ ಬರ್ತಾ ಇರುವಂಥದ್ದು, ಈ ಮೀಟಿಂಗಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ಸಂದೇಶವನ್ನು ಏನಾದರೂ ರವಾನೆ ಮಾಡಿದ್ರಾ DK ಶಿವಕುಮಾರ್ ಅವ್ರಿಗೆ ಅಂತ ಹೇಳಿ, ಅಂದರೆ ಟಕ್ಕರ್ ಕೊಡಲಿಕ್ಕೆ ಅಂತ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವ್ರಿಗೆ ಟಕ್ಕರ್ ಕೊಡುವಂತಹ ನಾಯಕ ಯಾರು ಅಂತ ಹೇಳಿದ್ರೆ, ಸಂಪನ್ಮೂಲ ಭರಿತರು ಜೊತೆಗೆ ಒಂದಿಷ್ಟು ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಶಾಸಕ ಯಾರು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು. ನೆನ್ನೆಯ ಮೀಟಿಂಗಿಂದ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರಾ ಅಂತ ಹೇಳಿದ್ರೆ ಹೌದು ಅಂತ. ಯಾಕೆ ಅಂತ ಹೇಳಿದ್ರೆ, ಬೆಳಗಾವಿಯಲ್ಲಿ ಒಂದು ಮೀಟಿಂಗ್, ಅತಿ ದೊಡ್ಡ ಮೀಟಿಂಗ್ ನಡೀತು, ಕಾಂಗ್ರೆಸ್ನ ಅಧಿವೇಶನ ನಡೀತಲ್ವಾ. ಆ ಸಂದರ್ಭದಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಬೇಕಿತ್ತು, ಬಟ್ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದಿಷ್ಟು ಇನ್ಪುಟ್ಗಳನ್ನು ತೆಗೆದುಕೊಂಡಿಲ್ಲ, ಕಂಪ್ಲೀಟ್ ಆಗಿ ಅವರನ್ನು ಪರಿಗಣಿಸಿಲ್ಲ ಅನ್ನುವ ಆರೋಪ ಇರುವಂಥದ್ದು. ಅದೊಂದು ಬೇಸರಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ನಡುವೆ ಒಂದಿಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಇದರ ಜೊತೆಗೆ ಬೆಳಗಾವಿ ಪಾಲಿಟಿಕ್ಸ್ಗೆ DK ಶಿವಕುಮಾರ್ ಅವರ ಎಂಟ್ರಿ ಇದೆಯಲ್ವಾ, ಇದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಬೆಳಗಾವಿ ಪಾಲಿಟಿಕ್ಸ್ಗೆ DK ಶಿವಕುಮಾರ್ ಅವರು ಎಂಟ್ರಿ ಆಗಿದ್ರು. ಇದರಿಂದಾಗಿ ಒಂದಿಷ್ಟು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿತ್ತು. ಇದೀಗ ಮತ್ತೆ ಈ ಅಧ್ಯಕ್ಷರ ನೇಮಕ ಆಗಿರ್ಬೋದು, ಇದರ ಜೊತೆಗೆ ಬೆಳಗಾವಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಕಡೆಗಣನೆ ಮಾಡ್ತಾ ಇರುವ ಕಾರಣಕ್ಕಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅಂತ ಹೇಳಿ. ಈಗ ನಮ್ಮ ಜಿಲ್ಲೆಗೆ ಬಂದು ಬೇರೆ ನಾಯಕ ಹಸ್ತಕ್ಷೇಪ ಮಾಡಿದ್ರೆ ನಾನು ಕೂಡ ಟಕ್ಕರ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಾಗಿರುವಂಥದ್ದು. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೂಡ ಇರುವಂಥದ್ದು. ಒಂದಿಷ್ಟು ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಈ ರೀತಿಯ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ನಿನ್ನೆಯ ಡಿನ್ನರ್ ಪಾಲಿಟಿಕ್ಸ್ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ ಮೆಸೇಜ್ ಹೋಗಿರುವಂಥದ್ದ, ಅಥವಾ ಅವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಈ ಡಿನ್ನರ್ ಪಾಲಿಟಿಕ್ಸಾ? ಮಹೇಶ್, ಬೆಳಗಾವಿಯ ರಾಜಕಾರಣ ಅಲ್ಲಿ ಸದ್ದು ಶುರುವಾಯಿತು ಅಂದ್ರೆ ಅದು ರಾಜ್ಯಾದ್ಯಂತ ವ್ಯಾಪಿಸಿರುವುದು. ಮತ್ತೆ ಬೆಳಗಾವಿಯ ರಾಜಕಾರಣಕ್ಕೆ ಸರ್ಕಾರ ಪತನ ಆಗಿರುವಂತಹ ಅನೇಕ ಪ್ರಕರಣಗಳು ಹಿಂದೆ ಒಂದಷ್ಟು ಘಟನೆಗಳು ಕೂಡ ಸಾಕ್ಷಿ ಇದಾವೆ. ಅದೇ ರೀತಿ ಈಗ ಬೆಳಗಾವಿ ರಾಜಕಾರಣದಲ್ಲಿ DCM DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಎಂಟ್ರಿ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಮುನಿಸು ಬೇಸರ ಅಲ್ಲಿಯ ನಾಯಕರಿಗಿರುವಂತದ್ದು. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ನಡೆದಿರುವಂತಹ ಕಾಂಗ್ರೆಸ್ ಅಧಿವೇಶನ ಏನಿತ್ತು, ಆ ಒಂದು ಕಾರ್ಯಕ್ರಮದ ಸಿದ್ಧತೆಗಳಲ್ಲಾಗಿರ್ಬೋದು ಅಥವಾ ಯಶಸ್ವಿ ಮಾಡುವಂತದ್ರಲ್ಲಾಗಿರ್ಬೋದು, DCM DK ಶಿವಕುಮಾರ್ KPCC ಅಧ್ಯಕ್ಷರು ಶಿಷ್ಟಾಚಾರಕ್ಕೆ ಇರೋದ್ರನ್ನ ಮೀರಿ ಕೂಡ ಶಿಷ್ಟಾಚಾರ ಪಾಲನೆ ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕಾಗಿತ್ತು, ಅದು ಆಗಿಲ್ಲ ಅನ್ನುವಂತ ಬೇಸರ. ಅದರ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳ ಬದಲಾವಣೆಯ ವಿಚಾರದಲ್ಲೂ ಕೂಡ
ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತ ಒಂದಷ್ಟು ಮುನಿಸು. ಒಟ್ಟಾರೆಯಾಗಿ ಬೆಳಗಾವಿಯ ರಾಜಕಾರಣದಲ್ಲಿ ಎಂಟ್ರಿ ಆಗಿರುವಂತಹ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ರಾಜಕೀಯ ಚದುರಂಗದ ಆಟವನ್ನು ಕೂಡ ಶುರು ಮಾಡಿರುವಂತದ್ದು. ಈ ಹಿಂದೆನೂ ಕೂಡ ಇದೇ ಮಾದರಿಯಲ್ಲಿ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೋ ಅವಾಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಮೂಡಿಸುವಂತಹ ಒಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಇದು ಅದರ ಭಾಗವಾಗಿಯೇ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಏನಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಚಿವ ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಅದೇ ರೀತಿ ಕೆ.ಎನ್. ರಾಜಣ್ಣ ಆಗಿರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಹೋಗಿರುವಂತದ್ದು ಒಂದಷ್ಟು ತೀವ್ರವಾದಂತಹ ಕುತೂಹಲವನ್ನು ಮೂಡಿಸಿರೋದು. ಇದು ಮುಂದಿನ ರಾಜಕೀಯ ಪೊಲಿಟಿಕಲ್ ಗೇಮ್ ನ ಒಂದಷ್ಟು ಲೆಕ್ಕಾಚಾರಗಳ ಜೊತೆಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ತಿರುಗೇಟು ಕೊಡುವಂತ ಒಂದಷ್ಟು ಲೆಕ್ಕಾಚಾರ ಅಡಗಿದೆ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ.